ಸರ್, ನಿಮ್ಮ ವಿರುದ್ಧ ರಾಮುಲ್ ಅವರು ರಾಯಚೂರಿಂದ ಬಳ್ಳಾರಿವರೆಗೂ ಪಾದಯಾತ್ರೆ ಒಳ್ಳೇದಾಗಲಿ. ನಾಗೇಂದ್ರಗೆ ರಾಜೀನಾಮೆ ಕೊಡೋದು ಬಿಟ್ಟು ನೋ ಆಪ್ಷನ್, ಈ ಮಸ್ಟ್ ರಿಸೈನ್ ಅಂತೇಳಿ ಒತ್ತಾಯ ಮಾಡ್ತಾರೆ. ಕಿಚ್ಚು, ಹೊಟ್ಟೆ ಕಿಚ್ಚು ಬಹಳ. ಯಾರು ಕೇಳಿದ್ರಲ್ಲ ಅವ್ರಿಗೆ ಇಂಡಿವಿಜುವಲ್ ತಾವು ಕೇಳಿದ್ರಲ್ಲ ಅವ್ರಿಗೆ ಏನಾಗ್ಬಿಟ್ಟಿದೆ ಹೇಳ್ಕೊಡುದು ನಾನು ನನಗೆ, ಯಾಕಂದ್ರೆ ಹೇಳ್ಬಾರ್ದು ಅಂತ ಹೇಳಿದ್ದಾರೆ. ಆದ್ರೂ ಕೂಡ ನೋಡಿ, ಅವ್ರು ಏನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷದವ್ರನ್ನ ಅವರು ಸದನದಲ್ಲಿ ಬಂದು ಕೇಳುವಂಥದ್ದು ಮತ್ತು ಸದನದ ಹೊರಗಡೆ ಇರೋದು ಕೇಳುವಂಥದ್ದು ಹಕ್ಕು ನಾವು ಕಲ್ಪಿಸ್ಕೊಟ್ಟಿದ್ವಿ. ಅವ್ರು ಯಾರೇ ಸ್ಟ್ರೈಕ್ ಮಾಡಿದ್ರು ಏನೇ ಮಾಡಿದ್ರು ನಾವು ಯಾರ ಬಗ್ಗೆ ಕೋಆಪರೇಷನ್ ಮಾಡ್ತೀವಿ. ಬಟ್ ಸತ್ಯಾಸತ್ಯತೆಗಳಂತ ನಾವು ವಿಧಾನಸಭೆಯಲ್ಲಿ ನಾವು ಚರ್ಚೆ ಮಾಡ್ಕೊತೀವಿ. ಅವ್ರು ಗಂಭೀರವಾದ ಚರ್ಚೆಗೆ ಬಂದ್ರೆ ಮಾಡ್ತೀವಿ, ಅದರಲ್ಲಿ ತೊಂದರೆ ಇಲ್ಲ. ಬಟ್ ಅವರು ಅಪಾದನೆ ಮಾಡ್ತಾ ಇದ್ದಾರೆ ನನ್ನ ಮೇಲೇನೆ ಮಾಡ್ತಾ ಇದ್ದಾರೆ, ನಾನು ರಾಜೀನಾಮೆ ಮಾಡ್ಬೇಕಂತ. ಅವ್ರು ಸ್ವಾಮಿ ಅಲ್ಲ, ಅದೇ ಬಳ್ಳಾರಿಯಲ್ಲಿ ಇವತ್ತು ಯಾವ ರೀತಿ ಇದಕ್ಕೆ ಈ ರೀತಿ ಈ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದಾರೋ ನನಗೆ ಗೊತ್ತಿಲ್ಲ. ಏನ್ ಸ್ವಾಮಿ, ನಾನು ಒಬ್ಬನೇ ಬೇಲ್ ಮೇಲೆ ಇರೋದು? ಬಿಹಾರ ಮುಖ್ಯಮಂತ್ರಿ ಅವರಿಲ್ಲ, UP ಮುಖ್ಯಮಂತ್ರಿ ಅವರಿಲ್ಲಲ್ಲ, ಕೇಂದ್ರ ಪ್ರಭುತ್ವದಲ್ಲಿ ಎಷ್ಟು ಮಂತ್ರಿಗಳಿದ್ದಾರೆ? 33 ಸಿವಿಯರ್ ಗ್ರೀವೆನ್ಸಸ್ ಕೇಸ್ಗಳು ಇದ್ದಾರೆ. ಐ ಆಮ್ ನಾಟ್ ಎ ಕನ್ವಿಕ್ಟೆಡ್ ಮ್ಯಾನ್. ನನ್ನ ಜಸ್ಟ್ ಇನ್ನ ಆರೋಪ ಮಾತ್ರ ನನ್ನ ಮೇಲೆ ಮಾಡಿದ್ದಾರೆ. ನಾನು ನ್ಯಾಯಾಲಯದ ಮೊರೆಯಾಗಿದ್ದೀನಿ, ನ್ಯಾಯಾಲಯದಲ್ಲಿ ನನಗೆ ಅವಕಾಶ ಕೊಟ್ಟಿದೆ. ದಟ್ ಇಸ್ ಮೈ ಫಂಡಮೆಂಟಲ್ ರೈಟ್. ನನ್ನ ರೈಟ್ ನ ಕಿತ್ಕೊಳ್ಳೋಕೆ ಇವ್ರು ಯಾರು ಹೇಳಿ? ಫಂಡಮೆಂಟಲ್ ರೈಟ್ ರೀ ಬಜಾರಪ್ಪ ಅವರೇ. ನನ್ನ ರೈಟ್ ನ ಅದೇ ರೀತಿ ಎಲ್ಲರಿಗೂ ನನಗೊಂದು ನ್ಯಾಯ ಅಂದ್ರೆ ಅವ್ರು ಮಾಡ್ಲಿ, ರಿಸೈನ್ ಮಾಡ್ಲಿ. ಎಲ್ಲರೂ ಯಾಕೆ ಮಾಡ್ತಾರೆ? ನಮ್ಮ ಹೋರಾಟ, ನಮ್ಮ ಮನ್ಸೂದನ್ ಸರ್, ಇವತ್ತು ನೋಡಿ ಈ ಕೇಂದ್ರ ಪ್ರಭುತ್ವನ ಕಾಕ್ರೋಚ್ ಅನ್ನುವಂತ ಪಾರ್ಟಿ ಬಂದು ಯಾವ ರೀತಿ ಇಟ್ಟು ಈ ಕಟ್ಟಿಗೆ ಸಿಲ್ಸ್ತೇಳಿ ಮುಂದೆ ಒಂದ್ ದಿನ ಬಂದೇ ಬರುತ್ತೆ. ಇವತ್ತು ಯಾರೇ ಒಬ್ಬ ತಪ್ಪಿತಸ್ಥ ಬಂದು ಆಡಳಿತ ನಡೆಸ್ತಂದ್ರೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾನು ಹೇಳೋದೇನೆಂದ್ರೆ, ಇಲ್ಲಿರುವಂತವ್ರನ್ನ ಅವರು ಒಳಗಡೆ ಮಾಡ್ಲಿ ಹೊರಗಡೆ ಮಾಡ್ಲಿ, ನಾವೇನೋ ಉತ್ತರ ಕೊಡ್ತೀವಿ ಅಂತ ಹೇಳಿ ಧೀಮದಿಂದ ಹೇಳ್ತಾ ಇದ್ದಾರೆ. ನನ್ನ ಫಂಡಮೆಂಟಲ್ ರೈಟ್ ನ ನಾನು ವ್ಯಕ್ತಪಡಿಸ್ತೀನಿ. ಇವತ್ತು ನನ್ನ ಪ್ರಕರಣಗಳು ನ್ಯಾಯಾಲಯದಲ್ಲಿ ಇದ್ದಾವೆ. ನ್ಯಾಯಾಲಯ ನನಗೆ ಇಲ್ಲಿ ಬಂದು ಅವಕಾಶ ಮಾಡಿಕೊಟ್ಟಿದೆ. ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ನನಗೆ ಇವತ್ತು ನಾನು ಪ್ರಮಾಣ ವಚನ ಮಾಡ್ಕೊಂಡು ಬಂದಿದ್ದೀನಿ. ಉತ್ತರ ಪ್ರಶ್ನೆ ಬರ್ತದೆ, ಅವ್ರ ಸದನವನ್ನೇ ನಡೆಯಲಕ್ಕೆ ಬಿಡದಲ್ಲ. ಅದು ಅವ್ರ ನಿಲುವು ಏನಿದೆ ಗೊತ್ತಿಲ್ಲ. ಅವರು ಒಂದೇ ನೋಡಿ ಸರ್, ಬಳ್ಳಾರಿಯಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ, ಅವರು ಸದನ ನಡಿಕೂಡುದು. DK ಶಿವಕುಮಾರ್ ಅವರು ಬಹಳಷ್ಟು ಅಭಿವೃದ್ಧಿಯನ್ನು ಮುಂದೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ನಿನ್ನೆ ಅವ್ರ ಭಾಷಣ ಎಂತ ಅದ್ಭುತವಾದ ಭಾಷಣ ಇತ್ತು ಗೊತ್ತಾ? ಪರಿಷತ್ನಲ್ಲಿ ಆಗಿರ್ಬೋದು, ನಮ್ಮ ವಿಧಾನಸಭೆಯಲ್ಲಿ ಆಗಿರ್ಬೋದು, ಬಹಳಷ್ಟು ಅಂದ್ರೆ ನಮ್ಮ ಕನಸುಗಳು ಏನಿದಾವೆ ಅಂತೇಳಿ ಬಿಚ್ಚಿಟ್ಟಿದ್ದಾರೆ ಅವರು. ಆ ವಿಚಾರ ನೋಡಿದ್ರೆ ನನಗೆ ನಿಜವಾಗ್ಲೂ ನನಗೆ ಒಂದು ಗೂಸ್ ಬಂಪ್ಸ್ ತರ ಆಗಿದೆ. ನಾನು ಫುಲ್ ಚಾರ್ಜ್ ತಗೊಂಡು ಬಂದಿದ್ದೆ ನನ್ನಿಂದ. ಅಂದ್ರೆ ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕಂತೇಳಿ. ಇವೆಲ್ಲ ಬಿಟ್ಬಿಡಿ, ನಾವು ಅಭಿವೃದ್ಧಿ ಮಾಡೋಣ, ನಿಮ್ ಸಲಹೆ ಕೊಡ್ವಿ ಅಂತೇಳಿ ಅವ್ರು ಕೇಳ್ಕೊಂಡ್ರು ಮಾನ್ಯ ಮುಖ್ಯಮಂತ್ರಿ ಅವರು. ನೀವು ಮಾಡೋದನ್ನು ಮಾಡ್ರಿ, ನಾವು ಮಾಡೋದನ್ನು ನಾವು ಮಾಡೇ ಮಾಡ್ತೀವಿ. ಅಲ್ಟಿಮೇಟ್ ಆಗಿ ಸದನ ಇರೋದು ಒಂದು ಚರ್ಚೆಗೆ. ಇವತ್ತು ಬರಗಾಲ, ಬೇರೆ ಬೇರೆ ಜ್ವಲಂತ ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳಿಗೆ ತಾವು ಭಾಗಿಯಾಗಿರಿ, ನಮ್ಮ ಮೇಲೆ ಬೆಳಕು ಚೆಲ್ರಿ ಅಂತ ಹೇಳ್ತಾರೆ. ವಿನಾಕಾರಣ ರಾಜಕೀಯ ಮಾಡ್ಬೇಕಂತ ಹೇಳಿ ಮಾತ್ರ ಮಾಡಬೇಡಿ ಅಂತೇಳಿ. ಇಲ್ಲ ಇರ್ಲಿ, ಅವ್ರು ಏನ್ ಮಾಡ್ತಾರೋ, ಅವ್ರು ಎಲ್ಲಿಂದ ಪಾದಯಾತ್ರೆ ಮಾಡ್ತಾರೋ ನನಗೆ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಿದ್ದಾರೆ ಅಂತೇಳಿ. ಬಟ್ ಆದ್ರೆ ಒಂದೇ ಏನಂದ್ರೆ, ಯಾರೋ ಒಬ್ಬ ದಲಿತರು ನಾವು ಇವತ್ತು ಆಗಿದ್ದೀವಿ. ದಲಿತ ಅಂತೇಳಿ ನಾನು ಟ್ರಂಪ್ ಕಾರ್ಡ್ ಇಟ್ಕೊಂಡು ಬಂದಿರಲ್ಲ. ಎಸ್, ಐ ಆಮ್ ದಲಿತ. ನಾನು ದಲಿತರಲ್ಲೇ ಹುಟ್ಟಿದ್ದವನು. ನಾನು ದಲಿತ ಅಂತ ಹೇಳಿಕ್ಕೆ ನಾನು ಬಹಳ ಹೆಮ್ಮೆ ಇದೆ. ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಕೇಸ್ಗಳು ಬಂದ್ಬಿಟ್ಟು ದಲಿತ ಅಂತ ಹೇಳಿ. ನಾನು ಕೇಸ್ಗಳು ಇಲ್ದಾಗೂ ದಲಿತಾನೆ, ಇದ್ದಾಗೂ ದಲಿತಾನೆ, ಮಂತ್ರಿ ಆದಾಗೂ ದಲಿತಾನೆ. ನಾನು ಸಾಯವರಿಗೆ ಕೂಡ ದಲಿತನಾಗಿಯೇ ಸಾಯ್ತೀನಿ. ಅದು ನನ್ನ ಟ್ರಂಪ್ ಕಾರ್ಡ್ ಸಹ ಅಲ್ಲ. ಅದು ಅವ್ರ ವಿಚಾರ. ನಾನು ಅವ್ರ ವಿಚಾರಕ್ಕೆ ಹೇಳಕ್ಕೆ ನಾನು ಅವರಷ್ಟು ಮಹಾಪಂಡಿತರು ಅಲ್ಲ. ನಾನು ಅಷ್ಟೇ. ಅವರು ಪಂಡಿತರಿದ್ದಾರೆ, ಅವ್ರು ಮಾಡ್ತಾರೆ. ದೊಡ್ಡವರು ಇದ್ದಾರೆ.